ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ರಾಜ್ಯದಲ್ಲಿ ಬೆಳಗ್ಗೆಯಿಂದ ಇಲ್ಲಿಯ ತನಕ ಏನೇನಾಗಿದೆ, ಇದರ ಜೊತೆಗೆ ಆಯಾ ಜಿಲ್ಲೆಯಲ್ಲಿ ಏನೇನು ನಡೆದಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿಗಳು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಒಂದೊಂದಾಗಿ ನೋಡ್ತಾ ಹೋಗೋಣ. ಪ್ರಮುಖವಾಗಿ ಬರ ಪರಿಹಾರದಲ್ಲಿ ಕೇಂದ್ರದಿಂದ ತಾರತಮ್ಯ ಆಗ್ತಾ ಇದೆ. ಇದರ ವಿರುದ್ಧ ನಾವು ಹೋರಾಟವನ್ನು ಮಾಡ್ತೀವಿ ಅಂತ DCM DK ಶಿವಕುಮಾರ್ ಹೇಳಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು, ಬಿಜೆಪಿ ನಾಯಕರಿಗೆ ಮಾನ ಮರ್ಯಾದೆ ಅನ್ನೋದು ಏನೂ ಇಲ್ಲ. ಒಂದು ವೇಳೆ ಮಾನ ಮರ್ಯಾದೆ ಇದ್ದರೆ ರಾಜ್ಯಕ್ಕೆ ಆಗಿರುವಂಥ ಅನ್ಯಾಯವನ್ನು ಸರಿಪಡಿಸಲಿ ಅಂತ ಸವಾಲು ಹಾಕಿದ್ದಾರೆ. ಜೊತೆಗೆ ಈಶ್ವರಾನಂದಪುರಿ ಸ್ವಾಮೀಜಿ ಹೇಳಿಕೆಯ ವಿಚಾರವಾಗಿಯೂ ಕೂಡ ಮಾತನಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಸಿದ್ದು ಸಾತಿಹಾಳ್. ರಾಜ್ಯದಲ್ಲಿ ಭೀಕರ ಬರಗಾಲ ಇದೆ. ಆದ್ರೆ ಕೇಂದ್ರ ಸರ್ಕಾರ ಇಲ್ಲಿವರೆಗೂ ಅನುದಾನ ನೀಡಿಲ್ಲ. ಈ ಬಾರಿ ಬಜೆಟ್ ನಲ್ಲಿ ಸಹಿತ ಕರ್ನಾಟಕಕ್ಕೆ ಅನ್ಯಾಯವಾಗಿದೆ. ಕಳೆದ ಬಜೆಟ್ ನಲ್ಲಿ ಏನು ಅನೌನ್ಸ್ ಮಾಡಿದ್ರು ಆ ಹಣನ ಸಹಿತ ನೀಡಿಲ್ಲ. ಈ ಎಲ್ಲಾ ವಿಚಾರಗಳನ್ನ ಇಟ್ಕೊಂಡು ಇದೇ ಫೆಬ್ರವರಿ 7ರಂದು ದೆಹಲಿಯಲ್ಲಿ ಕರ್ನಾಟಕ ಸರ್ಕಾರವೇ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ಇಳಿಯಲಿದೆ. ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆ ನಡೆಯಲಿದ್ದು, ಏನು DCM DK ಶಿವಕುಮಾರ್ ಹಾಗೂ ಸೇರಿದಂತೆ ಎಲ್ಲಾ ಮಂತ್ರಿಮಂಡಲದ ಪ್ರತಿಯೊಬ್ಬ ಸದಸ್ಯರು ಹಾಗೂ ಎಲ್ಲ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಸೇರಿದಂತೆ ಎಲ್ಲರೂ ಕೇಂದ್ರ ಸರ್ಕಾರದ ವಿರುದ್ಧ ದೆಹಲಿಯಲ್ಲಿ ಒಂದು ತೊಡೆ ತಟ್ಟಲಿಕ್ಕೆ ಸಜ್ಜಾಗಿರ್ತಕ್ಕಂಥದ್ದು. ಈ ವಿಚಾರವನ್ನ DK ಶಿವಕುಮಾರ್ ಅವರು, DCM DK ಶಿವಕುಮಾರ್ ಕಲಬುರಗಿಯಲ್ಲಿ ಈ ವಿಚಾರವನ್ನ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತಾಡಿ ಹೇಳಿರ್ತಕ್ಕಂಥದ್ದು. ಹೀಗಾಗಿ ಈ ಮೂಲಕ ನಮ್ಮ ಧ್ವನಿಯನ್ನ ಕೇಂದ್ರ ಸರ್ಕಾರಕ್ಕೆ ಮುಟ್ಟಿಸ್ಲಿಕ್ಕೆ ದೆಹಲಿಗೆ ಹೋಗ್ತಿದೀವಿ ಅಂತಕ್ಕಂಥ ವಿಚಾರವನ್ನ ಹೇಳಿದ್ರು. ಅದ್ರ ಜೊತೆ ಇದೇ ವಿಚಾರವಾಗಿ ಏನು ಬಿಜೆಪಿ ಸಹಿತ ಅಂದ್ರೆ ಪ್ರತಿಭಟನೆ ಹಮ್ಮಿಕೊಂಡಿದೆ ರಾಜ್ಯದಲ್ಲಿ. ಆ ವಿಚಾರವಾಗಿ ಮಾತಾಡಿದ DK ಶಿವಕುಮಾರ್ ಅವರು, ಅವರಿಗೆ ಒಂದಿಷ್ಟು ಮಾನ ಮರ್ಯಾದೆ ಇರಬೇಕಾಗಿತ್ತು. ಯಾಕಂದ್ರೆ ಇಲ್ಲಿವರೆಗೆ ರಾಜ್ಯದಲ್ಲಿ ಭೀಕರ ಬರಗಾಲ ಇದೆ. ಒಂದು ಬಾರಿ ಆದ್ರೂ ಪ್ರಧಾನಿಯನ್ನ ಭೇಟಿಯಾಗಿ ನಮ್ಗೆ ಏನ್ ಬರಬೇಕಾಗಿತ್ತು, ನಮ್ಮ ರಾಜ್ಯದ ರೈತರಿಗೆ ಏನ್ ಪರಿಹಾರ ಕೊಡಬೇಕಾಗಿತ್ತು ಅದನ್ನ ಕೊಡಿ ಅಂತ ಒಂದ್ ಬಾರಿ ಅದ್ರ ದನಿ ಎತ್ತಿದಾರ ಇವರು ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥ DK ಶಿವಕುಮಾರ್ ಅವರು, ಇವರಿಗೆ ಮಾನ ಮರ್ಯಾದೆ ಇಲ್ಲ, ಹೀಗಾಗಿ ಮತ್ತೆ ಈ ರೀತಿ ಮಾಡ್ತಿದ್ದಾರೆ ಅಂತ ಅಂದು ಏನು ಬಿಜೆಪಿ ನಾಯಕರ ವಿರುದ್ಧ, ಏನು ರಾಜ್ಯ ನಾಯಕರ ವಿರುದ್ಧ DK ಶಿವಕುಮಾರ್ ಅವರು ಹರಿಹಾಯ್ದ್ರು. ಅದ್ರ ಜೊತೆಗೇನೆ ಏನು ಚೆನ್ನಕೇಶ್ವರ ದೇವಾಲಯದಲ್ಲಿ ಸ್ವಾಮೀಜಿಗಳಿಗೆ ಗರ್ಭಗುಡಿಗೆ ಪ್ರವೇಶಕ್ಕೆ ಬಿಡದಂತ ವಿಚಾರವಾಗಿ ಮಾತಾಡಿದ DK ಶಿವಕುಮಾರ್ ಅವರು, ನಮ್ಮಲ್ಲಿ ಅಂತ ಯಾವುದೇ ಪದ್ಧತಿ ಇಲ್ಲ, ಅಸ್ಪೃಶ್ಯತೆ ಅಂತಕ್ಕಂಥದ್ದಿಲ್ಲ, ಸಾಮಾನ್ಯವಾಗಿ ಎಲ್ರಿಗೂ ಸಹಿತ ದೇವಸ್ಥಾನಕ್ಕೆ ಒಳಗಡೆ ಹೋಗ್ಲಿಕ್ಕೆ ಪ್ರವೇಶ ಇರುತ್ತೆ. ಅದಲ್ಲದೆ ದೇವಸ್ಥಾನವನ್ನ ಬೆಳಿಗ್ಗೆ ಒಂದು ಬಾರಿ ಸಾಯಂಕಾಲ ಒಂದು ಬಾರಿ ಶುಚಿ ಮಾಡ್ತಕ್ಕಂಥ ಒಂದು ಪದ್ಧತಿ ಮೊದಲಿಂದ ನಡ್ಕೊಂಡು ಬಂದಿದೆ. ಹೀಗಾಗಿ ನಾನು ಅಲ್ಲಿನ ಜಿಲ್ಲಾ ಮಂತ್ರಿಗೆ ಮತ್ತು ಮುಜರಾಯಿ ಇಲಾಖೆ ಸಚಿವರಿಗೆ ಅದರ ಬಗ್ಗೆ ವಿಚಾರಿಸಲಿಕ್ಕೆ ಹೇಳ್ತೀನಿ ಅಂತಕ್ಕಂಥ ಅಭಿಪ್ರಾಯವನ್ನ DK ಶಿವಕುಮಾರ್ ವ್ಯಕ್ತಪಡಿಸಿದ್ರು. ಸಿದ್ದು ಸಾತ್ಯಾಳ್, ಜಿ ಕನ್ನಡ ನ್ಯೂಸ್. ರಾಜ್ಯಕ್ಕೆ ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆ ತೋರ್ತಿದೆ ಅಂತ ಸಚಿವ RV ತಿಮ್ಮಾಪುರ ಆರೋಪಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ರಾಜ್ಯಕ್ಕೆ ಬರಬೇಕಾದ ಅನುದಾನ ಸರಿಯಾಗಿ ಕೊಡ್ತಿಲ್ಲ, ಇದರಲ್ಲಿ ರಾಜಕಾರಣ ಮಾಡೋದು ಒಳ್ಳೆಯದಲ್ಲ. ಕಾರ್ಯಕಾರಿಣಿ ಸಭೆಗೆ ಜಗದೀಶ್ ಶೆಟ್ಟರ್ ಗೈರಾದ ವಿಚಾರವಾಗಿಯೂ ಕೂಡ ಮಾತನಾಡಿದರು. ಇದರ ಬಗ್ಗೆ ಪ್ರಹ್ಲಾದ್ ಜೋಶಿ ಅವರು ಇದರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸೊ ಈ ಬಗ್ಗೆ ಸಮಗ್ರ ಮಾಹಿತಿ ನೀಡಿದ್ದಾರೆ ನಮ್ಮ ಹುಬ್ಬಳ್ಳಿಯ ಪ್ರತಿನಿಧಿ ಕಲ್ಮೇಶ್ ಮಂಡ್ಯಾಳ. ಹುಬ್ಬಳ್ಳಿ ಸೇರಿದಂತೆ ಧಾರವಾಡ ಜಿಲ್ಲೆಯಾದ್ಯಂತ ಸಾಕಷ್ಟು ಪ್ರಮುಖ ಬೆಳವಣಿಗೆ ಇಂದು ಆಗಿವೆ. ಇಂದು ಅಬಕಾರಿ ಸಚಿವ RV ತಿಮ್ಮಾಪುರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಜ್ಯಕ್ಕೆ ಕೇಂದ್ರದಿಂದ ಬರತಕ್ಕಂಥ ಅನುದಾನದಲ್ಲಿ ಸಾಕಷ್ಟು ತಾರತಮ್ಯ ಆಗ್ತಿದೆ. GST ಸೇರಿದಂತೆ ಅನೇಕ ಅನುದಾನಗಳು ಬರ್ತಾ ಇಲ್ಲ. ರಾಜ್ಯದಲ್ಲಿ ಭೀಕರ ಬರಗಾಲ ಇದೆ. ಸಾಕಷ್ಟು ಬಾರಿ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರದ ಪತ್ರ ಬರೆಯಲಾಗಿದೆ, ಮನವಿ ಮಾಡಲಾಗಿದೆ, ಕೇಂದ್ರ ಸಚಿವರನ್ನ ಭೇಟಿ ಮಾಡಲಾಗಿದೆ, ಪ್ರಧಾನಿ ಸೇರಿದಂತೆ ಅನೇಕ ಕೃಷಿ ಸಚಿವರನ್ನ ಭೇಟಿ ಮಾಡಲಾಗಿದೆ. ಆದರೆ ಯಾವುದೇ ರೀತಿಯ ಸರಿಯಾದ ಅನುದಾನ ಕೊಡ್ತಿಲ್ಲ. ಆದ್ದರಿಂದ ಈ ಸರ್ಕಾರದ ಮಲತಾಯಿ ಧೋರಣೆ ವಿರೋಧಿಸಿ ಫೆಬ್ರವರಿ 7ರಂದು ದೆಹಲಿಯಲ್ಲಿ ಕಾಂಗ್ರೆಸ್ನ ಮುಖ್ಯಮಂತ್ರಿ ಆದಿಯಾಗಿ 135 ಶಾಸಕರು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಕೇವಲ ಜಾತಿ ಧರ್ಮದ ಹೆಸರಿನಲ್ಲಿ ರಾಜಕಾರಣ ಮಾಡ್ತಿರುವುದು ಬಿಜೆಪಿಯವರು. ಜನರ ಮನಸ್ಸನ್ನು ದಾರಿ ತಪ್ಪಿಸ್ತಾ ಇದ್ದಾರೆ. ಬರೀ ಹಣ ಕೀಳುವುದೇ ಅವರ ಕೆಲಸ, ಯಾವುದೇ ಅಭಿವೃದ್ಧಿಯತ್ತ ಅವರ ಗಮನ ಹರಿಸಲ್ಲ ಎಂಬ ಗಂಭೀರ ಆರೋಪನ RV ತಿಮ್ಮಾಪುರ್ ಆರೋಪ ಮಾಡಿದ್ದಾರೆ. ಇನ್ನೊಂದು ಕಡೆ ಇವತ್ತು ಹುಬ್ಬಳ್ಳಿಯಲ್ಲಿ ಧಾರವಾಡ ಜಿಲ್ಲಾ ಭಾರತೀಯ ಜನತಾ ಪಕ್ಷದ ಕಾರ್ಯಕಾರಿಣಿ ನಡೀತಾ ಇತ್ತು. ಅಲ್ಲಿಯ ಕಾರ್ಯಕಾರಿಣಿಗೆ ಜಗದೀಶ್ ಶೆಟ್ಟರ್ ಗೈರಾಗುವ ಮೂಲಕ ಮತ್ತೊಮ್ಮೆ ಜಗದೀಶ್ ಶೆಟ್ಟರ್ ಮತ್ತು ಪ್ರಹ್ಲಾದ್ ಜೋಶಿ ಅವರ ನಡುವಿನ ವೈಮನಸ್ಸು ಬಹಿರಂಗಗೊಂಡಿದೆ. ಜಗದೀಶ್ ಶೆಟ್ಟರ್ ಊರಲ್ಲಿ ಸ್ಥಳೀಯವಾಗಿದ್ದರೂ ಸಹ ಅವರು ಸಭೆಗೆ ಬರ್ತಾ ಇಲ್ಲ. ಆದರೆ ಇವತ್ತು ಕಾರ್ಯಕಾರಿಣಿ ನಡೆಯಿತು. ಕಾರ್ಯಕಾರಿಣಿಯಲ್ಲಿ ಪಕ್ಷದ ಸಂಘಟನೆ ಮತ್ತು ಮುಂಬರುವ ಲೋಕಸಭಾ ಚುನಾವಣೆಯ ದೃಷ್ಟಿಯಲ್ಲಿಟ್ಟುಕೊಂಡು ಚರ್ಚೆ ನಡೆಸಲಾಯಿತು. ಮತ್ತು ನಂತರ ಯಾಕೆ ಜಗದೀಶ್ ಶೆಟ್ಟರ್ ಬರಲಿಲ್ಲ ಎಂಬುದಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಉತ್ತರ ಕೊಟ್ಟಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರ ಉತ್ತರ ಕೊಡೋದಲ್ಲಿ ಸಹ ಒಂದು ಸಮರ್ಥನೆ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟರು. ಎಲ್ಲೋ ಒಂದು ಕಡೆ ಆ ಸಮರ್ಥನೆ ಅದು ಅಲ್ಲ ಅನಿಸುತ್ತೆ. ಯಾಕಂದರೆ ಜಗದೀಶ್ ಶೆಟ್ಟರ್ ಈ ಹಿಂದೆ ಅನೇಕ ನಡೆದಂಥ ಕಾರ್ಯಕಾರಿಣಿ ಸಭೆಗೆ ಅವರು ತಪ್ಪಿಸಿದ್ದಿಲ್ಲ. ಸ್ಥಳೀಯರು ಬೇರೆ ಬೇರೆ ಕಡೆ ಇದ್ದರೂ ಬಂದಿದ್ದಾರೆ. ಜೊತೆಗೆ ಲೋಕಸಭಾ
ಸದಸ್ಯರಾದಂಥ ಸಚಿವ್ ಜೋಶಿ ಅವರು ದೆಹಲಿಯಿಂದ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಆದರೆ ಶೆಟ್ಟರ್ ಅವರು ಊರಲ್ಲೇ ಇದ್ದರೂ ಮನೆಯಲ್ಲೇ ಇದ್ದರೂ ಸಹ ಸಭೆಗೆ ಬರದೇ ಇರೋದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಆದ್ದರಿಂದ ಜೋಶಿ ಅವರು ಶೆಟ್ಟರ್ ಅವರು ಬರಲದಕ್ಕೆ ಅವರು ಮನೆಯಲ್ಲಿ ಕಾರ್ಯಕ್ರಮ ಇದೆ, ನನಗೆ ಮಾತನಾಡಿದ್ದಾರೆ ಎನ್ನುವ ಕರೆ ಸಹ ಮಾಡಿದ್ದಾರೆ ಎಂಬ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಇದು ಎಷ್ಟರ ಮಟ್ಟಿಗೆ ಸರಿ ಎಂಬುದನ್ನು ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಿರೋದು. ಇನ್ನು ಮಹೇಶ್ ತೆಂಗಿನಕಾಯಿ, ಅವಿನ್ ಬೆಲ್ಲ ಸಾಕಷ್ಟು ರಾಜ್ಯ ಸರ್ಕಾರ ವಿರುದ್ಧ ಗಂಭೀರ ಆರೋಪಣ ಮಾಡಿದೆ. ಇಷ್ಟು ಪ್ರಮುಖ ವಿಷಯಗಳಾಗಿವೆ. ವಿಡಿಯೋ ಜರ್ನಲಿಸ್ಟ್ ಮನೋಜ್ ಜೊತೆ ಕಲ್ಮೇಶ್ ಮಂಡ್ಯಾಳ್, ಜಿ ನ್ಯೂಸ್ ಕನ್ನಡ, ಹುಬ್ಬಳ್ಳಿ. ಚೆನ್ನಕೇಶವ ದೇವಾಲಯ ಪ್ರವೇಶಿಸಿದ್ದಕ್ಕೆ ದೇವಸ್ಥಾನವನ್ನೇ ತುಳಿದಿದ್ರು. ಮಠಾಧೀಶರಿಗೂ ಅಸಮಾನತೆ ಸೋಂಕು ತಗುಲ್ತಾ ಇರೋದು ಬೇಸರದ ಸಂಗತಿ ಅಂತ ಹೊಸದುರ್ಗದ ಈಶ್ವರಾನಂದಪುರಿ ಸ್ವಾಮೀಜಿ ಹೇಳಿದ್ದಾರೆ. ಚಿತ್ರದುರ್ಗದ ಸಾಣೆಹಳ್ಳಿಯಲ್ಲಿ ನಡೆದ ಅಂತರ್ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಕಾರ್ಯಕ್ರಮದಲ್ಲಿ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಮಾಲ್ತೇಶ್ ಅರಸ್. ಇಲ್ಲಿ ನಡೆದಂಥ ಘಟನೆ ಏನು ಅಂದರೆ, ಪ್ರಮುಖವಾಗಿ ಉಡುಪಿಯಲ್ಲಿ ಶ್ರೀಕೃಷ್ಣವನ್ನ ದರ್ಶನ ಮಾಡಿದಂಥ ಕನಕದಾಸರಿಗೆ ಅವಮಾನವಾಗಿತ್ತು. ಹಾಗಾಗಿ ಉಡುಪಿಯಲ್ಲಿ ಶ್ರೀಕೃಷ್ಣ ಕನಕದಾಸನ ಕಡೆ ತಿರುಗದ ಅನ್ನುವ ಮಾತನ್ನು 500 ವರ್ಷಗಳ ಹಿಂದೆ ನಾವು ಕೇಳಿದ್ದೇವೆ. ಆದರೆ 500 ವರ್ಷಗಳ ಕಳೆದರೂ ಕೂಡ ಕಾಗಿನೆಲೆ ಕನಕ ಗುರುಪೀಠ ಮಹಾಸಂಸ್ಥಾನದ ಸ್ವಾಮೀಜಿಗಳಾಗಿರುವಂಥ ವಸ್ತ್ರಗದ ಈಶ್ವರಪುರ ಸ್ವಾಮೀಜಿಗಳನ್ನು ದೇವಸ್ಥಾನದ ಹೊರಭಾಗ ಇಟ್ಟು ಪೂಜೆಯನ್ನು ಮಾಡಲಾಗಿದೆ ಅನ್ನುವ ಅಂಶವನ್ನು ಅವರೇ ಬಹಿರಂಗಗೊಳಿಸಿದ್ದಾರೆ. ಈ ಮೂಲಕ ಒಂದು ಮಠಗಳ ತವರೂರು ಅಂತ ಕರೆಸಿಕೊಂಡಿರುವ ಚಿತ್ರದಲ್ಲಿ ಒಂದು ಸಂಚಲನವನ್ನು ಉಂಟು ಮಾಡಿದೆ. ಹೌದು, ನಿನ್ನೆ ನಡೆದಂಥ ಒಂದು ಅಂತರ ಜಿಲ್ಲಾ ಅಂದರೆ ಚಿತ್ರದುರ್ಗ ಮತ್ತು ಚಿಕ್ಕಮಗಳೂರು ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಮಠಾಧೀಶರ ಪಾತ್ರ ಅಂದರೆ ಧಾರ್ಮಿಕ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಮಠಾಧೀಶರ ಪಾತ್ರ ಎನ್ನುವ ಗೋಷ್ಠಿಯ ಕುರಿತು ಮಾತನಾಡುವಾಗ ಈಶ್ವರಾನಂದಪುರ ಸ್ವಾಮಿ ತಮಗಾಗಂಥ ಅವಮಾನವನ್ನು ಮತ್ತು ಅಸಮಾನತೆಯನ್ನು ಸ್ಪಷ್ಟವಾಗಿ ಹೊರಹಾಕಿದ್ದಾರೆ. ಹೊಸದುರ್ಗ ತಾಲೂಕಿನ ಚನ್ನಕೇಶ್ವರ ಐತಿಹಾಸಿಕ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿ ಕಾರ್ಯಕ್ರಮಕ್ಕೆ ಹೋದಂಥ ಈಶ್ವರಾನಂದಪುರ ಸ್ವಾಮೀಜಿ ಮತ್ತು ಜೊತೆಗೆ ಭಗೀರಥ ಉಪ್ಪಾರ ಸ್ವಾಮೀಜಿ ಅಂದರೆ ಪುರುಷೋತ್ತಮಾನಂದಪುರ ಸ್ವಾಮೀಜಿ ಮತ್ತು ಕುಂಜನ ಸಮುದಾಯದ ಶಾಂತಿವರ ಸ್ವಾಮೀಜಿ ಮೂವರು ಕೂಡ ವೈಕುಂಠ ಏಕಾದಶಿ ಕಾರ್ಯಕ್ರಮಕ್ಕೆ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಸ್ವಾಮೀಜಿಗಳನ್ನು ಗರ್ಭಗುಡಿಗೆ ಬಿಡದಂತೆ ಹೊರಗೆ ನಿಲ್ಲಿಸುವಂಥ ಪ್ರಯತ್ನವನ್ನು ಮಾಡಲಾಗಿರುತ್ತೆ. ಅಷ್ಟೇ ಅಲ್ಲ, ನಮ್ಮನ್ನು ಹೊರಗೆ ನಿಲ್ಲಿಸುವ ಮೂಲಕ ಶೋಷಿತರನ್ನು ಸಾಮಾಜಿಕವಾಗಿ ನಮ್ಮನ್ನು ಅಸಮತೋಲನೆಡೆಗೆ ಕರೆದುಕೊಂಡು ಹೋಗಿದ್ದರ ಮಾಹಿತಿಯನ್ನು ಬಹಿರಂಗಪಡಿಸುವ ಮೂಲಕ ಇವತ್ತು ಕೂಡ ನಾವು ಮಠಾಧೀಶರೇ ಶೋಷಣೆಗೆ ಒಳಗಾಗಿದ್ದೀವಿ ಅನ್ನುವ ಆತಂಕವನ್ನು ಕೂಡ ಹೊರಹಾಕಿದ್ದಾರೆ. ಈ ಮೂಲಕ ಅಂದರೆ ಪ್ರಮುಖವಾಗಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಇತ್ತೀಚೆಗೆ ಕಳೆದ 3 ದಿನಗಳ ಹಿಂಭಾಗ ಒಂದು ರಾಜ್ಯ ಮಟ್ಟದ ಶೋಷಿತರ ಸಮಾವೇಶ ನಡೀತದೆ. ಆ ಸಮಾವೇಶದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಂದು ಭಾಗವಹಿಸ್ತಾರೆ. ಇವತ್ತು ಅಂತಹ ಶೋಷಿತ ಸಮುದಾಯದ ಮುಖ್ಯಮಂತ್ರಿಗಳ ಜಾತಿಯವರೇ ಆಗಿರುವಂಥ ಈಶ್ವರಾನಂದಪುರ ಸ್ವಾಮೀಜಿ, ಕುರುಬ ಸಮುದಾಯದ ಈಶ್ವರಾನಂದಪುರ ಸ್ವಾಮೀಜಿ ಅವರು ಇವಾಗ ಒಂದು ಸಾಮಾಜಿಕವಾಗಿ ಒಂದು ಅಸಮಾನತೆ ಉಂಟಾಗಿರೋಂಥದ್ದು. ಅಂದರೆ ಬಸವಣ್ಣನವರು ಹೇಳ್ತಾರೆ ಲಿಂಗ ದೀಕ್ಷೆಯನ್ನು ಪಡೆದು ನೀವು ಪೂಜೆ ಮಾಡಿ ಅಂತ, ಅಸಮತೋಲನವನ್ನು ದೂರ ಮಾಡಿ ಅಂತ. ಆದರೆ ಬಸವಣ್ಣನವರ ಮಾತುಗಳು ಇವತ್ತು ಜಾತಿಯಾಗಿ ಪರಿಣಾಮ ಆಗದವ, ಜಾತಿಯ ಮೂಲಕ ಹೊರಹೊಮ್ಮಿದವ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದೇನೇ ಆಗಲಿ, ಪೂಜಾರಿಯ ಮಹಿಳೆಯರಿಗೆ ಗರ್ಭಗುಡಿಗೆ ಪ್ರವೇಶವಿದೆ, ಆದರೆ ಮಠಾಧೀಶರಿಗೆ ಪ್ರವೇಶವಿಲ್ಲ ಅಂತಂದರೆ ಇವತ್ತಿಗೂ ಕೂಡ ಪ್ರಸ್ತುತ ಆ ಶೋಷಣೆ, ಅಸಮತೋಲನ, ಅಸ್ಪೃಶ್ಯತೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಈ ಒಂದು ಪ್ರಕರಣವನ್ನು ಅವರು ತುಂಬ ವಿಶೇಷವಾಗಿ ಮಾತಾಡ್ತಾ ಹೇಳಿದರೆ, ನಾನು ಇನ್ನು ಮುಂದೆ ಚನ್ನಕೇಶ್ವರ ದೇವಸ್ಥಾನಕ್ಕೆ ಭೇಟಿ ಕೊಡೋದಿಲ್ಲ ಅಂತ ಹೇಳುವ ಮೂಲಕ ಒಂದು ದೊಡ್ಡ ರೀತಿಯ ಸಂಚಲನ ಉಂಟು ಮಾಡಿದ್ದಾರೆ. ಈ ಬಗ್ಗೆ ಒಂದು ದೊಡ್ಡ ದುರಂತ ಅಂದರೆ ಈ ದೇವಸ್ಥಾನ ಮುಜರಾಯಿ ದೇವಸ್ಥಾನ. ಮುಜರಾಯಿ ದೇವಸ್ಥಾನ ಅಂತ ನನಗೆ ಮುಂಚೆನೇ ಗೊತ್ತಾಗಿದ್ದರೆ ನಾನು ಕನಕದಾಸರಂತೆ ಪ್ರತಿಭಟನೆ ಮಾಡ್ತಿದ್ದೆ ಅನ್ನೋ ಮಾತನ್ನು ಕೂಡ ಈಶ್ವರಾನಂದಪುರ ಸ್ವಾಮೀಜಿ ಹೇಳ್ತಾರೆ. ಅದೇನೇ ಆಗಲಿ, ಈ ಪ್ರಕರಣ ಯಾವ ರೀತಿ ಸುಖಾಂತ್ಯವಾಗುತ್ತೆ ಕಾದು ನೋಡೋಣ. ಮಾತಾಶ್ವರ ಸ್ವೀಕರಣನೇ ಹೊಸ ಚಿತ್ರದುರ್ಗ. ಶ್ರೀರಾಮನ ಹೆಸರಿನಲ್ಲಿ ಬಿಜೆಪಿಗೆ ಟಕ್ಕರ್ ಕೊಡಲು ರಾಜ್ಯ ಕಾಂಗ್ರೆಸ್ ಸರ್ಕಾರ ಪ್ಲಾನ್ ಮಾಡಿದೆ. 100 ರಾಮ ಮಂದಿರಗಳ ಜೀರ್ಣೋದ್ಧಾರಕ್ಕೆ ಬಜೆಟಲ್ಲಿ ಹಣ ಮೀಸಡಿಲ್ಲಲು ಈಗ ಸಚಿವ ರಾಮಲಿಂಗಾರೆಡ್ಡಿ ಅವರು ಕೂಡ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ. ಈ ಬಗ್ಗೆ ಸಮಗ್ರ ಮಾಹಿತಿ ನೀಡಿದ್ದಾರೆ ನಮ್ಮ ರಿಪೋರ್ಟರ್ ಭವ್ಯ ಸುನಿಲ್. ಶ್ರೀರಾಮನ ಹೆಸರಲ್ಲಿ ಬಿಜೆಪಿಗೆ ಟಕ್ಕರ್ ಕೊಡೋದಕ್ಕೆ ಕಾಂಗ್ರೆಸ್ ಕೂಡ ಈಗಾಗಲೇ ಮುಂದಾಗಿರುವಂಥದ್ದು. ನಮ್ಮ ಜಿಲ್ಲೆಗಳಲ್ಲಿ ಸೇರಿದಂತೆ ಸುಮಾರು 100 ಹಳೆಯ ರಾಮ ಮಂದಿರಗಳನ್ನು ಜೀರ್ಣೋದ್ಧಾರ ಮಾಡೋದಕ್ಕೆ ಈಗಾಗಲೇ ಮುಜರಾಯಿ ಇಲಾಖೆ ಕೂಡ ಹೊರಟಿರುವಂಥದ್ದು. ಅಂದರೆ ಇದೇ ತಿಂಗಳು ಬರುವಂತಹ ಬಜೆಟಲ್ಲಿ ಇದಕ್ಕೆ ಬೇಕಾದಂತಹ ಹಣವನ್ನು ಮೀಸಲಾತಿ ಇಡುವಂತೆ ಸಾರಿಗೆ ಇಲಾಖೆಯ ಸಚಿವರಾಗಿರುವಂಥದ್ದು, ಹಾಗೆಯೇ ಮುಜರಾಯಿ ಇಲಾಖೆಯ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅದಕ್ಕೆ ಬೇಕಾದಂತಹ ಎಲ್ಲ ರೂಪುರೇಷವನ್ನು ಮಾಡಿರುವಂಥದ್ದು. ಅಂದರೆ ಈಗಾಗಲೇ ಬಿಜೆಪಿಯವರು ಕಾಂಗ್ರೆಸ್ ಮೇಲೆ ಒಂದು ಆರೋಪವನ್ನು ಮಾಡಿದ್ರು.
ಇದ್ರು, ಏನಂದರೆ ರಾಮ ಮಂದಿರ ಬಗ್ಗೆ ಕಾಂಗ್ರೆಸ್ ಅವರಿಗೆ ಅಷ್ಟೊಂದು ಒಲವಿಲ್ಲ ಅಂತ. ಸೊ ಕಾಂಗ್ರೆಸ್ ಅವರಿಗೆ ಕೂಡ ರಾಮ ಮಂದಿರದ ಬಗ್ಗೆ ಒಲವಿದೆ, BJP ಅವರಿಗೆ ಮಾತ್ರ ಇದರಲ್ಲಿ ಒಲವಲ್ಲ. ಸೊ ರಾಜಕೀಯ ಬಣ್ಣವನ್ನು ಹಚ್ಚೋದು ಬೇಡ, 100 ಹಳೆ ವಿಗ್ರಹಗಳನ್ನು ಮತ್ತೆ ಜೀರ್ಣೋದ್ಧಾರ ಮಾಡೋದಾಗಿ ರಾಮಲಿಂಗಾರೆಡ್ಡಿ ಅವರು ಭರವಸೆಯನ್ನು ಕೊಟ್ಟಿರುವಂಥದ್ದು. ಸೊ ಜೀರ್ಣೋದ್ಧಾರ ಮಾಡಬೇಕಾದ್ರೆ ಅದಕ್ಕೆ ಹಣ ಕೂಡ ಬೇಕಾಗುತ್ತೆ. ಸೊ ಹಣ ಬೇಕಾದರೆ ಅದಕ್ಕೆ ಬೇಕಾದಂತಹ ಬಜೆಟಲ್ಲಿ ಹಣ ವ್ಯಯಿಸೋದಕ್ಕೆ ಈಗಾಗಲೇ ಎಲ್ಲ ರೀತಿಯಾದಂತಹ ಪ್ಲ್ಯಾನನ್ನು ಕೂಡ ಮಾಡ್ತಾ ಇದ್ದಾರೆ. ಮುಂಬರುವಂತಹ ದಿನಗಳಲ್ಲಿ ಬಜೆಟಲ್ಲಿ ಒಂದು ವೇಳೆ ಹಣ ಮೀಸಲಿಟ್ಟರೆ ರಾಮಲಿಂಗಾರೆಡ್ಡಿ ಅವರು ಈಗಾಗಲೇ ಪ್ಲ್ಯಾನ್ ಮಾಡಿಕೊಂಡಂಗೆ ಸುಮಾರು 100 ಹಳೆಯ ವಿಗ್ರಹಗಳನ್ನು ಜೀರ್ಣೋದ್ಧಾರ ಮಾಡ್ತಾರೆ. ಸೊ ಇದರಿಂದ ನಮ್ಮ ಜಿಲ್ಲೆಗಳಲ್ಲಿ ಇರುವಂತಹ ಎಲ್ಲ ರಾಮ ಮಂದಿರಗಳನ್ನ ಉನ್ನತ ಮಟ್ಟ ಏರಿಸೋದಕ್ಕೆ ಎಲ್ಲ ರೀತಿಯಾದಂತಹ ತಯಾರಿ ಆಗುತ್ತೆ. ಅಷ್ಟು ಮಾತ್ರವಲ್ಲದೆ ಭಕ್ತಾದಿಗಳ ಸಂಖ್ಯೆ ಕೂಡ ಜಾಸ್ತಿ ಆಗುತ್ತೆ. ಯಾಕಂದರೆ ಈಗಾಗಲೇ ಮುಜರಾಯಿ ಇಲಾಖೆ ಅದರ ಅಂಡರಲ್ಲಿ ಬರುವಂತಹ ಎಲ್ಲ ದೇವಸ್ಥಾನಗಳನ್ನು ಉನ್ನತ ಮಟ್ಟಕ್ಕೆ ಕೂಡ ಏರಿಸೋ ಪ್ಲ್ಯಾನಲ್ಲಿ ಇರುವಂಥದ್ದು. ಆನ್ಲೈನ್ ಸೇವೆ ಆಗಿರ್ಬೋದು, ಹೀಗೆ ಇತರೆ ಬೇರೆ ಬೇರೆ ಸೇವೆಗಳನ್ನು ಕೂಡ ಮಾಡೋದಕ್ಕೆ ನಿನ್ನೆ ಬನಶಂಕರಿ ದೇವಸ್ಥಾನದಲ್ಲಿ ಒಂದು ಕಡೆ ಚಾಲನೆಯನ್ನು ಕೂಡ ಕೊಟ್ಟಿರುವಂಥದ್ದು. ಮುಂಬರುವಂತಹ ದಿನಗಳಲ್ಲಿ 100 ವಿಗ್ರಹಗಳನ್ನು ಕೂಡ ಜೀರ್ಣೋದ್ಧಾರ ಮಾಡಿದ್ದಾರೆ. ಎಲ್ಲ ರೀತಿಯಾದಂತಹ ಉನ್ನತ ಮಟ್ಟಕ್ಕೆ ದೇವಸ್ಥಾನವನ್ನು ನಮ್ಮ ರಾಜ್ಯದಲ್ಲಿ ಕೂಡ ಏರಿಸಬಹುದು ಅನ್ನೋದು ರಾಮಲಿಂಗಾರೆಡ್ಡಿ ಅವರ ಯೋಚನೆ ಆಗಿದೆ. ಬೆಂಗಳೂರಿನಲ್ಲಿ ಡ್ರೋನ್ ಮೂಲಕ ಟ್ರಾಫಿಕ್ ಕಂಟ್ರೋಲ್ಗೆ ಪೊಲೀಸರು ಈಗ ಮುಂದಾಗಿದ್ದಾರೆ. ಡ್ರೋನ್ ಹಾರಿಸುವ ಮೂಲಕ ಎಲ್ಲೆಲ್ಲಿ ಟ್ರಾಫಿಕ್ ಇದೆ, ವಾಹನ ಸವಾರರಿಗೆ ಸಮಸ್ಯೆ ಆಗ್ತಿದೆ ಎಂಬುದನ್ನು ಪತ್ತೆ ಹಚ್ಚಿ ಕ್ರಮ ಕೈಗೊಳ್ಳಲಿದ್ದಾರೆ. ಈ ಬಗ್ಗೆ ಸಮಗ್ರ ಮಾಹಿತಿ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಹರಿಹರ. ಬೆಂಗಳೂರಿನಲ್ಲಿ ದೊಡ್ಡದಾದಂತಹ ಸಮಸ್ಯೆ ಅಂತಂದರೆ ಅದು ಟ್ರಾಫಿಕ್ ಸಮಸ್ಯೆ. ಪೀಕರ್ಸ್ಗಳಲ್ಲಿ ಸಾಕಷ್ಟು ಮಂದಿ ವಾಹನ ದಟ್ಟಣೆಯಲ್ಲಿ ಸಿಲುಕಾಕೊಂಡು ಸರಿಯಾದ ಸಮಯಕ್ಕೆ ಮನೆಗಳಿಗೆ ಮತ್ತು ಕಚೇರಿಗಳಿಗೆ ರೀಚ್ ಆಗದೇ ಇರುವಂತಹ ಪ್ರಕರಣಗಳನ್ನು ಕೂಡ ನಾವು ಸಾಕಷ್ಟು ನೋಡ್ತಾನೆ ಇರ್ತೀವಿ. ಹೀಗಾಗಿ ಟ್ರಾಫಿಕ್ ಕಂಟ್ರೋಲ್ ಮಾಡೋದಕ್ಕೆ ಟ್ರಾಫಿಕ್ ಪೊಲೀಸರು ಕೂಡ ಅನೇಕ ರೀತಿಗಳಲ್ಲೂ ಕೂಡ ಪ್ರಯತ್ನವನ್ನು ಪಡ್ತಾನೆ ಇರ್ತಾರೆ. ಅದರಲ್ಲಿ CCTVಗಳನ್ನು ಅಳವಡಿಸೋದಾಗಿರ್ಬೋದು, ನೋ ಪಾರ್ಕಿಂಗ್ ಬೋರ್ಡ್ಗಳನ್ನು ಹಾಕೋದಾಗಿರ್ಬೋದು, ಟ್ರಾಫಿಕ್ಕನ್ನು ಕ್ಲಿಯರ್ ಮಾಡಿಸೋದಂತಾಗಿರ್ಬೋದು, ಈ ರೀತಿಯಾದಂತಹ ಅನೇಕ ಹೊಸ ಪ್ರಯತ್ನಗಳಿಗೂ ಕೂಡ ಕೈ ಹಾಕುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಆದರೆ ಅದರ ಮುಂದುವರಿದ ಭಾಗವಾಗಿ ಈಗ ಡ್ರೋನ್ ಮುಖಾಂತರವಾಗಿ ಟ್ರಾಫಿಕ್ಕನ್ನು ಕಂಟ್ರೋಲ್ ಮಾಡೋದಕ್ಕೂ ಕೂಡ ಈಗ ಪೊಲೀಸರು ಮುಂದಾಗಿರುವಂಥದ್ದು. ಇನ್ನು ಜಾಯಿಂಟ್ ಕಮಿಷನರ್ ಟ್ರಾಫಿಕ್ ಆದಂತಹ ಅನುಚೇತ್ ಅವರು ಕೂಡ ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಡ್ರೋನ್ ಮುಖಾಂತರವಾಗಿ ಪ್ರಮುಖವಾಗಿ ಈ ಸಿಲ್ಕ್ ಬೋರ್ಡ್ ರಸ್ತೆ ಆಗಿರಬಹುದು, ಹಾಗೆಯೇ ಗೊರಗುಂಟೆಪಾಳ್ಯ ಆಗಿರಬಹುದು, ಹೆಬ್ಬಾಳ ಆಗಿರಬಹುದು, ಈ ರೀತಿಯಾದಂತಹ ಟ್ರಾಫಿಕ್ ಆಗುವಂತಹ ಏರಿಯಾಗಳೇನಿದೆಯಲ್ಲ ಆ ಏರಿಯಾಗಳಲ್ಲಿ ಪ್ರಮುಖವಾಗಿ ಡ್ರೋನ್ಗಳನ್ನು ಹಾರಾಟ ಮಾಡಿಸಿ ಆ ಹಾರಾಟ ಮಾಡಿದಂತಹ ಚಿತ್ರೀಕರಣವಾಗುವಂತಹ ಏನು ಟ್ರಾಫಿಕ್ ದೃಶ್ಯಾವಳಿಗಳೇನಿದೆಯಲ್ಲ ಅದರ ಒಂದು ಆಧಾರದ ಮೇಲೆ ಟ್ರಾಫಿಕ್ಕನ್ನು ಯಾವ ರೀತಿ ಕಂಟ್ರೋಲ್ ತರಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಹೊಸ ಪ್ರಯತ್ನಕ್ಕೂ ಕೂಡ ಕೈ ಹಾಕಿದ್ದಾರೆ. ಸದ್ಯಕ್ಕೆ ಈ ಟ್ರಾಫಿಕ್ ಅಂತಂದರೆ ಏನು CCTV ಏನು ಡ್ರೋನ್ ಮುಖಾಂತರವಾಗಿ ಏನು ರೆಕಾರ್ಡ್ ಆಗುತ್ತಲ್ಲ ಆ ರೆಕಾರ್ಡ್ ಆದಂತಹ ದೃಶ್ಯಾವಳಿಗಳ ಆಧಾರದ ಮೇಲೆ ಸ್ಥಳೀಯ ಪೊಲೀಸ್ ಠಾಣೆಗಳು, ಟ್ರಾಫಿಕ್ ಠಾಣೆಗಳೇನಿರುತ್ತೆ ಅವುಗಳಿಗೆ ಸಂಪರ್ಕ ಸಾಧಿಸಿ ಅಲ್ಲಿರುವಂತಹ ಸಿಬ್ಬಂದಿಗೂ ಕೂಡ ಮಾಹಿತಿಯನ್ನು ಕೊಡೋದಾಗಿರ್ಬೋದು, ಈ ರೀತಿಯಾದಂಥ ಕೆಲಸವನ್ನು ಮಾಡೋದಕ್ಕೂ ಕೂಡ ಮುಂದಾಗಿರುವಂಥದ್ದು. ಅದೇ ರೀತಿ ಅಪಘಾತವಾದಂತಹ ಸಂದರ್ಭದಲ್ಲಿ ಯಾವ ರೀತಿ ಟ್ರಾಫಿಕ್ ಆಗುತ್ತೆ, ಹಾಗೆಯೇ ಪೀಕರ್ಸ್ಗಳಲ್ಲಿ ಯಾವ ರೀತಿ ಟ್ರಾಫಿಕ್ ಆಗುತ್ತೆ, ಯಾರಾದರೂ ರೂಲ್ಸ್ ವೈಲೇಷನ್ ಮಾಡಿ ಟ್ರಾಫಿಕ್ಕು ಕೂಡ ಕಾರಣವಾಗ್ತಾರಾ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಮಾನಿಟರಿಂಗ್ ಮಾಡೋದಕ್ಕೂ ಕೂಡ ಈಗ ಮುಂದಾಗಿರುವಂಥದ್ದು. ಒಟ್ಟಾರೆಯಾಗಿ ಆ ಟ್ರಾಫಿಕ್ ಯಾವ ರೀತಿ ಈಗಾಗಲೇ ಇಡೀ ವಿಶ್ವದಲ್ಲೇ 6ನೇ ಸ್ಥಾನವನ್ನು ಪಡೆದುಕೊಂಡಿರುವಂಥದ್ದು ಟ್ರಾಫಿಕ್ನಲ್ಲಿ ಬೆಂಗಳೂರು. ಹೀಗಾಗಿ ಅತಿ ಹೆಚ್ಚಿನ ಟ್ರಾಫಿಕ್ ಸಮಸ್ಯೆಯನ್ನು ಎದುರಿಸ್ತಾ ಇರೋದ್ರಿಂದ ಮುಂದಿನ ದಿನಮಾನಗಳಲ್ಲಿ ಈ ಟ್ರಾಫಿಕ್ ಸಮಸ್ಯೆಯನ್ನು ತಗ್ಗಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಗರ ಪೊಲೀಸ್ ಆಯುಕ್ತರಾದಂತಹ ದಯಾನಂದ್ ಅವರು ಕೂಡ ಸಂಚಾರಿ ಪೊಲೀಸರಿಗೆ ಆಗಾಗ ಸೂಚನೆಗಳನ್ನು ಕೊಡ್ತಾನೆ ಇರ್ತಾರೆ. ಆ ಎಲ್ಲ ಒಂದು ಅಂಶಗಳನ್ನು ಅವಲೋಕಿಸಿಕೊಂಡು ಮುಂದಿನ ದಿನಮಾನಗಳಲ್ಲಿ ಟ್ರಾಫಿಕ್ಕನ್ನು ತಹಬದಿಗೆ ತರಬೇಕು, ಟ್ರಾಫಿಕ್ಕನ್ನು ಕಂಟ್ರೋಲ್ ತರಬೇಕು. ಸಂಚಾರ ನಿಯಮಗಳನ್ನು ಉಲ್ಲಂಘಿಸುವವರೆಗೂ ಕೂಡ ಚಾಟಿಯನ್ನು ಬೀಸೋ ಮುಖಾಂತರವಾಗಿ ಅನೇಕ ದಿನಗಳಿಂದಲೂ ಕೂಡ ಸಂಚಾರಿ ಪೊಲೀಸರು ಕೆಲಸವನ್ನು ಮಾಡ್ತಾನೇ ಇದ್ದಾರೆ. ಇಷ್ಟೆಲ್ಲ ಆದ್ರೂ ಕೂಡ ಬೆಂಗಳೂರಿಗೆ ಈಗ 6ನೇ ಸ್ಥಾನದಲ್ಲಿ, ಇಡೀ ವಿಶ್ವದಲ್ಲೇ 6ನೇ ಸ್ಥಾನಕ್ಕೆ ಬಂದಿರುವಂಥದ್ದು ಬೆಂಗಳೂರು ಟ್ರಾಫಿಕ್. ಸದ್ಯಕ್ಕೆ ಈ ಎಲ್ಲ ಒಂದು ಅಂಶಗಳೇನಿದೆಯಲ್ಲ ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಮುಂದಿನ ದಿನಮಾನಗಳಲ್ಲಿ ಹೊಸ ರೂಲ್ಸ್ಗಳನ್ನು ಈಗ ಡ್ರೋನ್ ಮುಖಾಂತರವಾಗಿ ಟ್ರಾಫಿಕ್ಕನ್ನು ಹೇಗೆ ಕಂಟ್ರೋಲ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದೆ ಟ್ರಾಫಿಕ್ ಪೊಲೀಸರು ಮಾಡ್ತಾ ಇದ್ದಾರೆ. ಈಗ ಮುಂದಿನ ದಿನಮಾನಗಳಲ್ಲಿ ಇದಕ್ಕೂ ಮುಂದುವರಿದಂತಹ ಕೆಲವೊಂದು ಅಂಶಗಳನ್ನು ಇಟ್ಕೊಂಡು ಮುಂದಿನ ದಿನಮಾನಗಳಲ್ಲಿ ಬೆಂಗಳೂರು ಟ್ರಾಫಿಕ್ಕನ್ನು ಕಂಟ್ರೋಲ್ ತರುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡೋದಕ್ಕೂ ಕೂಡ ಮುಂದಾಗಿರುವಂಥದ್ದು. ವಿಶ್ವನಾಥ್ ಹರಿಹರ, ಜಿ ಕನ್ನಡ ನ್ಯೂಸ್, ಬೆಂಗಳೂರು. ಅಂಬೇಡ್ಕರ್ ಭಾವಚಿತ್ರಕ್ಕೆ ಕಿಡಿಗೇಡಿಗಳು ಅವಮಾನ ಮಾಡಿರುವ ಘಟನೆ ಆನೇಕಲ್ ತಾಲೂಕಿನ ಬೆಟ್ಟದಾಸನಪುರದಲ್ಲಿ ನಡೆದಿದೆ. ರಾತ್ರಿ ವೇಳೆ ಕಿಡಿಗೇಡಿಗಳು ಬಂದು ಅಂಬೇಡ್ಕರ್ ಫ್ಲೆಕ್ಸ್ ಹರಿದು ಹಾಕಿದ್ದಾರೆ.
ಈ ಕೃತ್ಯಕ್ಕೆ ದಲಿತ ಮುಖಂಡರು ಗರಂ ಆಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ನಮ್ಮ ಆನೇಕಲ್ ಪ್ರತಿನಿಧಿ ಮೂರ್ತಿ. ಕಲಬುರಗಿಯಲ್ಲಿ ಮೊನ್ನೆ ನಡೆದಂಥ ಅಂಬೇಡ್ಕರ್ ವಿಗ್ರಹಕ್ಕೆ ಅಪಮಾನ ಮಾಡಿದಂಥ ವಿಚಾರವಾಗಿ ಈಗಾಗಲೇ ಹಲವಾರು ಪ್ರತಿಭಟನೆಗಳು ಕರ್ನಾಟಕ ರಾಜ್ಯಾದ್ಯಂತ ಶುರುವಾಗಿದ್ದವು. ಆ ಘಟನೆ ಇನ್ನೇನು ಮಾಸುವಷ್ಟರಲ್ಲೇ ಈಗಾಗಲೇ ಬೆಂಗಳೂರಿಗೆ ಹೊಂದಿಕೊಂಡಿರ್ತಕ್ಕಂಥ ಎಲೆಕ್ಟ್ರಾನಿಕ್ ಸಿಟಿ ಬಳಿಯ ಬೆಟ್ಟದ ಸುಂಪುರದಲ್ಲಿ ಒಂದು ಅಂಬೇಡ್ಕರ್ ಭಾವಚಿತ್ರವನ್ನು ಬ್ಲೇಡ್ ಅಥವಾ ಚಾಕುವಿನಿಂದ ಹರಿದು ಹಾಕಿ ಒಂದು ಅವಮಾನ ಮಾಡಿರ್ತಕ್ಕಂಥ ಘಟನೆ ನಡೆದಿರ್ತಕ್ಕಂಥದ್ದು. ನಿನ್ನೆ ರಾತ್ರಿ ಸುಮಾರು 1:30 ಸುಮಾರಿನಲ್ಲಿ ಅಂಬೇಡ್ಕರ್ ವಿರೋಧಿಗಳು ಅಂತಲೇ ಹೇಳ್ಬೋದು ಇವರನ್ನ, ಅಥವಾ ಕಿಡಿಗೇಡಿಗಳಿಗೆ ಅನ್ನೋದಕ್ಕಿಂತ ಅಂಬೇಡ್ಕರ್ ವಿರೋಧಿಗಳು, ಅಂಬೇಡ್ಕರ್ ತತ್ವ ವಿರೋಧಿಗಳು ಅಂತಲೇ ಹೇಳ್ಬೋದು. ಒಂದು ರೀತಿ ಮನುವಾದಿಗಳಂತಲೂ ಕೂಡ ಹೇಳಿದ್ರು ತಪ್ಪಾಗಲಾರದು. ನಿನ್ನೆ ರಾತ್ರಿ ಇವರು ಒಂದು ರೀತಿಯ ಅಂಬೇಡ್ಕರ್ ಭಾವಚಿತ್ರವನ್ನು ಅಂದರೆ ಸಂವಿಧಾನ ಮತ್ತು ಸಂವಿಧಾನ ಸಮರ್ಪಣಾ ದಿನದ ಅಂಗವಾಗಿ ಒಂದು ಶುಭಾಶಯಗಳನ್ನು ಕೋರುತ್ತಾ ಅಳವಡಿಸಿದ್ದ ಒಂದು ಫ್ಲೆಕ್ಸ್ ಬ್ಯಾನರ್ಗಳನ್ನು ಅಂಬೇಡ್ಕರ್ ಸಮುದಾಯ ಭವನದ ಬಳಿಯೇ ಅಳವಡಿಸಿದಂಥ ಒಂದು ಬ್ಯಾನರ್ಗಳನ್ನು ಕಿಡಿಗೇಡಿಗಳು ಹರಿದು ಹಾಕಿ ಒಂದು ವಿಕೃತ ಮನೋಭಾವವನ್ನು ತೋರಿದ್ದಾರೆ ಅಂತಲೇ ಹೇಳ್ಬೋದು. ಹೀಗಾಗಿ ಒಂದು ರೀತಿ ಪ್ರಚೋದನೆಗೆ ಇಲ್ಲ ಅವಕಾಶ ಮಾಡಿಕೊಡ್ತಾ ಇದ್ದಾರಾ, ಒಂದು ಪ್ರಚೋದನೆ ಮಾಡುವಷ್ಟರಲ್ಲಿ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರಾ, ಅಥವಾ ನಮ್ಮಲ್ಲಿ ಇವರನ್ನ ಎತ್ತುಕಟ್ಟುವಂಥ ಕೆಲಸ ಮಾಡ್ತಿದ್ದಾರೆ ಅನ್ನೋದನ್ನು ಕೂಡ ಈ ಗ್ರಾಮದ ವಾಸಿಗಳಲ್ಲಿ ಕೂಡ ದಲಿತರಲ್ಲಿ ಒಂದು ಪ್ರಶ್ನೆ ಆಗಿರ್ತಕ್ಕಂಥದ್ದು. ನಿನ್ನೆ ರಾತ್ರಿ ನಡೆದಿರ್ತಕ್ಕಂಥ ಘಟನೆಯನ್ನು ವಿರೋಧಿಸಿ ಇಂದು ಹಲವಾರು ಸಂಘಟನೆಗಳು ಕೂಡ ಸಮುದಾಯ ಭವನದ ಬಳಿ ಸೇರಿ ಒಂದು ಪ್ರತಿಭಟನೆ ಮೆರವಣಿಗೆ ಮುಖಾಂತರ ಒಂದು ಮನವಿಯನ್ನು ಎಲೆಕ್ಟ್ರಾನಿಕ್ ಪೊಲೀಸ್ ಠಾಣಾ ಸಿಬ್ಬಂದಿ ಅವರಿಗೆ ತಲುಪಿಸಿರ್ತಕ್ಕಂಥದ್ದು. ಹೀಗಾಗಿ ಯಾವುದೇ ಬೇರೆ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಇಲ್ಲಿನ ಪೊಲೀಸ್ ಠಾಣಾ ಸಿಬ್ಬಂದಿಯವರು ಕೂಡ ಒಂದು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿರೋದು. ಆದರೆ ಹೋರಾಟಗಾರರ ಮನವಿ ಏನು ಅಂತಂದರೆ, ಯಾರು ಈ ವಿಕೃತ ಮನೋಭಾವದವರು ಯಾರಿದ್ದಾರೆ, ಈ ವಿಕೃತಿಯನ್ನು ಯಾರು ಮೆರೆದಿದ್ದಾರೆ ಅವ್ರನ್ನ ಈ ಕೂಡಲೇ ಬಂಧಿಸಬೇಕು. ಇಲ್ಲ ಅಂತಂದರೆ ರಾಜ್ಯಾದ್ಯಂತ ಅಥವಾ ವಿಧಾನಸೌಧದ ಬಳಿನೂ ಕೂಡ ಎಲ್ಲ ಸಂಘಟನೆಗಳು ಸೇರಿ ಹೋರಾಟ ಮಾಡಬೇಕಾಗಿ ಬರುತ್ತೆ. ಈ ವಿಕೃತ ಮನೋಭಾವದವರನ್ನ ಜೈಲ್ ಕಟ್ಟಬೇಕು, ಇಲ್ಲಾಂತಂದರೆ ಮೆಂಟಲ್ ಹಾಸ್ಪಿಟ್ಲಿಗೆ ಸೇರಿಸಬೇಕು ಅನ್ನೋದನ್ನು ಕೂಡ ಇವರ ಒತ್ತಾಯ ಆಗಿ ಈಗಾಗಲೇ ಒಂದು ಮನವಿ ಪತ್ರವನ್ನು ಕೂಡ ಸಲ್ಲಿಸಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಏನಾದ್ರೂ ಕೂಡ ಬೆಂಗಳೂರು ಬೆಳೆಯುತ್ತಿದ್ದಂತೆ ಮತ್ತು ರಾಜ್ಯಾದ್ಯಂತ ಇತ್ತೀಚೆಗೆ ಅಂಬೇಡ್ಕರ್ ಮೇಲೆ ನಡೀತಾ ಇರ್ತಕ್ಕಂಥ ಅವರ ಭಾವಚಿತ್ರಗಳ ಮತ್ತು ಅವರ ವಿಗ್ರಹಗಳ ಮೇಲೆ ನಡೀತಾ ಇರ್ತಕ್ಕಂಥ ಒಂದು ಅವಮಾನದ ವಿಚಾರವಾಗಿ ಈಗಾಗಲೇ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ದಲಿತ ಪರ ಸಂಘಟನೆಗಳು ಎಚ್ಚೆತ್ತುಕೊಂಡಿದ್ದು, ಇನ್ನಾದರೂ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿ ಯಾರು ಈ ವಿಕೃತಿಯನ್ನು ಮೆರೀತಾರೆ ಅವ್ರನ್ನ ಕಡಿವಾಣ ಆಗ್ಬೇಕನ್ನೋದನ್ನು ಕೂಡ ನಮ್ಮ ಆಶಯ ಆಗಿದೆ. ಮೂರ್ತಿ ಸಿ, ಜಿ ಕನ್ನಡ ನ್ಯೂಸ್, ಆನೇಕಲ್. ಕೇರಳದ ವಯನಾಡ್ ಜಿಲ್ಲೆಯಲ್ಲಿ ಸೆರೆ ಹಿಡಿದು ಬಂಡೀಪುರ ಅರಣ್ಯಕ್ಕೆ ಬಿಡಲಾಗಿದ್ದ ಕಾಡಾನೆ ಮೃತಪಟ್ಟಿದೆ. ಅರಣ್ಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಆನೆಯ ಸಾವಾಗಿದೆ ಅಂತ ಆರೋಪ ಕೇಳಿಬಂದಿದೆ. ಇನ್ನೊಂದೆಡೆ ಮಲೆಮಹದೇಶ್ವರ ಬೆಟ್ಟದಲ್ಲಿ ಹುಂಡಿ ಹಣ ಎಣಿಕೆ ಕಾರ್ಯ ನಡೆದಿದೆ. ಸುಮಾರು 2.16 ಕೋಟಿ ಹಣ ಜೊತೆಗೆ ಆಭರಣಗಳು ಸಂಗ್ರಹವಾಗಿವೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡಿದ್ದಾರೆ ನಮ್ಮ ಚಾಮರಾಜನಗರ ಪ್ರತಿನಿಧಿ ಸುರೇಂದ್ರ. ಕಳೆದ ಕೆಲವು ದಿನಗಳ ಹಿಂದೆಯಷ್ಟೇ ಹಾಸನದ ಬೇಲೂರಿನಲ್ಲಿ ಸೆರೆ ಹಿಡಿದಿದ್ದ ಕಾಡಾನೆ ಬಂಡೀಪುರದ ರಾಂಪುರ ಆನೆ ಶಿಬಿರದಲ್ಲಿ ಮೃತಪಟ್ಟಿರುವ ಘಟನೆ ಇಂದು ಬೆಳಗ್ಗೆ ನಸುಕಿನ ಜಾವ ನಡೆದಿದೆ. ಹಾಸನದ ಬೇಲೂರಿನಲ್ಲಿ ಆನೆಯನ್ನು ಸೆರೆ ಹಿಡಿದು ಅದಕ್ಕೆ ರೇಡಿಯೋ ಕಾಲರನ್ನು ಅಳವಡಿಸಿ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಮೂಲೆಹೊಳೆ ಅರಣ್ಯ ಪ್ರದೇಶಕ್ಕೆ ಬಿಡಲಾಗಿತ್ತು. ಇನ್ನು ಅಲ್ಲಿ ಬಿಟ್ಟಿದ್ದಂಥ ಆನೆ ಆಹಾರವನ್ನು ಅರಸಿ ಕೇರಳ ರಾಜ್ಯದ ಭಾಗಕ್ಕೆ ಅದು ತೆರಳಿತ್ತು. ಅಲ್ಲಿ ಆತಂಕವನ್ನು ಕೂಡ ಸೃಷ್ಟಿ ಮಾಡಿತ್ತು. ಕೇರಳ ಅರಣ್ಯ ಅಧಿಕಾರಿಗಳು ಕರ್ನಾಟಕ ರಾಜ್ಯದ ಅರಣ್ಯ ಇಲಾಖೆಗೆ ಮನವಿ ಮಾಡಿ ಹಾಗೂ ಮಾಹಿತಿಯನ್ನು ಕೊಟ್ಟಿದ್ದರಿಂದ ಕೇರಳ ಮತ್ತು ಕರ್ನಾಟಕ ರಾಜ್ಯದ ಅರಣ್ಯ ಇಲಾಖೆ ಅಧಿಕಾರಿಗಳು ಜಂಟಿ ಕಾರ್ಯಾಚರಣೆ ನಡೆಸಿ ಆನೆಯನ್ನು ಮತ್ತೆ ಸೆರೆ ಹಿಡಿದು ಬಂಡೀಪುರದ ರಾಂಪುರ ಆನೆ ಶಿಬಿರಕ್ಕೆ ಕರೆತಂದರು. ಆದರೆ ಕರೆತರುವ ಸಂದರ್ಭದಲ್ಲಿ ಆನೆ ಮೃತಪಟ್ಟಿರುವುದಾಗಿ ತಿಳಿದು ಬಂದಿದೆ. ಇದಕ್ಕೆ ಪರಿಸರ ಪ್ರೇಮಿಗಳು, ವನ್ಯಜೀವಿ ಪ್ರೇಮಿಗಳು ಸಾಕಷ್ಟು ಅನುಮಾನವನ್ನು ಕೂಡ ವ್ಯಕ್ತಪಡಿಸಿದರೆ ಆನೆ ಸಾವಿನ ಬಗ್ಗೆ ಅರಣ್ಯ ಇಲಾಖೆ ನಿರ್ಲಕ್ಷ್ಯದಿಂದಲೇ ಆನೆ ಸಾವನ್ನಪ್ಪಿದೆ ಅಂತ ಒಂದು ಗಂಭೀರ ಆರೋಪವನ್ನು ಕೂಡ ಮಾಡ್ತಿದ್ದಾರೆ. ನೀವು ಇದಕ್ಕೆ ಪ್ರತಿಕ್ರಿಯಿಸಿದಂತೆ ಕೇರಳದ ಅರಣ್ಯ ಸಚಿವ ಶಶೀಂದ್ರನ್ ಅವರು ಒಂದು ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ಆನೆ ಸಾವಿನ ಕುರಿತು ಕರ್ನಾಟಕ ಮತ್ತು ಕೇರಳ ಅರಣ್ಯ ಇಲಾಖೆಗಳ ಜಂಟಿ ಒಂದು ಸಮಿತಿಯನ್ನು ರಚನೆ ಮಾಡಿ ಆನೆಯ ಸಾವಿನ ಬಗ್ಗೆ ನಿಖರತೆಯನ್ನು ಶೀಘ್ರವೇ ನಾವು ತಿಳಿಸ್ತೀವಿ ಅಂತ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಪರಿಸರ ಹೋರಾಟಗಾರ ಜೋಸೆಫ್ ಓರ್ ಈ ಸಂಬಂಧ ಮಾತನಾಡಿ ಅರಣ್ಯ ಇಲಾಖೆಗೆ ಮೂಲಸೌಕರ್ಯ ಜೊತೆಗೆ ಅಗತ್ಯ ಪರಿಕರಗಳು ಸೇರಿದಂತೆ ತಜ್ಞರ ಒಂದು ಪರಿಪೂರ್ಣ ಮಟ್ಟದ ಇಲ್ಲದಿದ್ದರೆ ಅವರು ಯಾವುದೇ ಕಾರಣಕ್ಕೂ ಕೂಡ ಆನೆಯನ್ನು ಸೆರೆ ಹಿಡಿಯಬಾರ್ದು. ಯಾಕಂತಂದರೆ ಕೆಲವು ದಿನಗಳ ಹಿಂದೆಯಷ್ಟೇ ಅಕ್ಕಿರಾಜ ಎಂಬ ಆನೆಯು ಕೂಡ
ಬಂಡೀಪುರದ ರಾಂಪುರ ಆನೆ ಶಿಬಿರದಲ್ಲಿ ಸ್ಕ್ರಾಲ್ನಲ್ಲೇ ಮೃತಪಟ್ಟಿತ್ತು. ಈಗ ಅದು ಘಟನೆ ಮಾಸುವ ಮುನ್ನವೇ ಈಗ ಈ ಆನೆಯು ಕೂಡ ಮೃತಪಟ್ಟಿದೆ ಅಂತ ಅವರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಒಟ್ಟಿನಲ್ಲಿ ಹೇಳಬೇಕು ಅಂತಂದರೆ ಬೇಲೂರಿನಲ್ಲಿ ಸೆರೆ ಹಿಡಿದಿದ್ದ ಆನೆ ಬಂಡೀಪುರದಲ್ಲಿ ಮೃತಪಟ್ಟಿದ್ದು ಪರಿಸರ ಪ್ರೇಮಿಗಳ ಒಂದು ಆತಂಕಕ್ಕೆ ಮತ್ತು ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನು ಮತ್ತೊಂದು ಚಾಮರಾಜನಗರದ ಸುದ್ದಿಯನ್ನು ಗಮನಿಸುವುದಾದರೆ, ಶುಕ್ರವಾರ ನಾಡಿನ ಪ್ರಸಿದ್ಧ ಯಾತ್ರಾ ಸ್ಥಳವಾದಂಥ ಹನೂರು ತಾಲೂಕಿನ ಮಲೆಮಹದೇಶ್ವರ ಬೆಟ್ಟದಲ್ಲಿ ಹುಂಡಿ ಹಣ ಎಣಿಕೆ ಕಾರ್ಯ ನಡೆದಿದ್ದು, ಈ ಕಳೆದ ಕೇವಲ 30 ದಿನಗಳ ಅವಧಿಯಲ್ಲಿ 2.16 ಕೋಟಿ ರೂಪಾಯಿ ಹಣವನ್ನು ಮಾದಪ್ಪನಿಗೆ ಭಕ್ತರು ಅರ್ಪಿಸಿದ್ದಾರೆ. ಇದರಲ್ಲಿ 2 kg ಬೆಳ್ಳಿ ಹಾಗೂ 70 ಗ್ರಾಂ ಚಿನ್ನವನ್ನು ಕೂಡ ಕಾಣಿಕೆ ರೂಪದಲ್ಲಿ ಭಕ್ತರು ಅರ್ಪಣೆ ಮಾಡಿದ್ದಾರೆ. ಹೊಸ ವರ್ಷ, ಸಂಕ್ರಾಂತಿ ಹಾಗೂ ಹುಣ್ಣಿಮೆ ಅಮಾವಾಸ್ಯೆ ಜೊತೆಗೆ ಶಕ್ತಿ ಯೋಜನೆಯ ಹಿನ್ನೆಲೆಯಲ್ಲಿ ಅಪಾರ ಸಂಖ್ಯೆಯಲ್ಲಿ ಮಹಿಳಾ ಭಕ್ತರು ಕೂಡ ಆಗಮಿಸಿ ಮಹಾದೇವನ ದರ್ಶನವನ್ನು ಪಡೆದು ಭರಪೂರ ಆದಾಯವನ್ನು ಕೊಟ್ಟಿದ್ದಾರೆ. ಇನ್ನು ಗಮನಿಸುವ ಒಂದು ವಿಷಯ ಏನಂತಂದರೆ, ಈ ಬಾರಿಯೂ ಕೂಡ ಮುದ್ದು ಮಹಾದೇವನಿಗೆ ವಿದೇಶಿ ಭಕ್ತರು ತಮ್ಮ ವಿದೇಶಿ ಕಾಣಿಕೆಗಳನ್ನ ಅರ್ಪಣೆ ಮಾಡಿದ್ದಾರೆ. ಆಫ್ಘಾನಿಸ್ತಾನದ 10 ಅಫ್ಘಾನಿ ಹಾಗೂ ಅಮೇರಿಕನ್ US ಡಾಲರ್ 4 ನೇಪಾಳ ಮತ್ತು ಮಲೇಷಿಯಾ ಕರೆನ್ಸಿಗಳನ್ನು ಕೂಡ ಮಲೆ ಮಹದೇಶ್ವರನಿಗೆ ಅರ್ಪಿಸಿದ್ದಾರೆ ಅಂತ ಅಲ್ಲಿನ ಪ್ರಾಧಿಕಾರದ ಕಾರ್ಯದರ್ಶಿ ಸರಸ್ವತಿ ಅವರು ತಿಳಿಸಿದ್ದಾರೆ. ಸುರೇಂದ್ರ, ಜಿ ಕನ್ನಡ ನ್ಯೂಸ್, ಚಾಮರಾಜನಗರ. ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ಅದಕ್ಕಿಂತ ಮೊದಲು ಚಿಕ್ಕದೊಂದು ವಿರಾಮ.